ಹಾಯ್ ಗಾಯ್ಸ್, ನಮಸ್ಕಾರ. ನಾನು ತುಡಲಿ ನಿಮಗೆ ಕ್ಯಾಪ್ ಕಟ್ಟಲ್ಲಿ ಯಾವ ರೀತಿ ಕೆ ಜಿ ಎಫ್ದು ಒಂದು ಟೆಕ್ಸ್ಟ್ ಆ್ಯನಿಮೇಷನ್ ಬರುತ್ತೆ ನೋಡಿ ಫೈರಲ್ಲಿ. ಅದು ಯಾವ ರೀತಿ ಎಡಿಟ್ ಮಾಡೋದು ತಿಳಿಸ್ಕೊಡ್ತೀನಿ. ಇವಾಗ ಬೇಕಾದ್ರೆ ಒಂದು ಪ್ರಿವ್ಯೂ ತೋರಿಸ್ತೀನಿ ನೋಡಿ. ಆದರೆ ನೋಡಿ ಯಾವ ಥರ ಈ ಥರ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ನಾವು ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಕ್ಯಾಪ್ ಕಟ್ ಓಪನ್ ಮಾಡ್ಕೊಳ್ಳಿ. ಈ ಕ್ಯಾಪ್ ಕಟ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಪಿ ಸಿಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ. ಓಕೆ, ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಥರ ಇಂಟರ್ಫೇಸ್ ಬರುತ್ತೆ. ನೀವು ಏನು ಮಾಡಬೇಕು ಅಂದರೆ ಫಸ್ಟು ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಟೆಕ್ಸ್ಟ್ ಆ್ಯನಿಮೇಷನ್ಸ್ದು. ಅದ್ರದ್ದು ನೀವು ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ. ಇವಾಗ ಸುಮ್ಮನೆ KGF ಅಂತಲೇ ನಾನು ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲಿದೆ ಕೆ. ಓಕೆ, ಫಸ್ಟು ಕೆ. ಪ್ರತಿಯೊಂದು ಕೂಡ ನಿಮ್ಗೆ ಬೇಕಾಗಿರೋಂಥ ಟೆಕ್ಸ್ಟ್ ಯಾವ ರೀತಿ ಬೇಕಾಗಿಲ್ಲ A to Z ವರೆಗೂ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫ್. ಓಕೆ, KGF. ಓಕೆ, ಇವಾಗ ನೋಡಿ ಇಲ್ಲಿ KGF ಟೆಕ್ಸ್ಟ್ ಹಾಕೊಂಡಿದ್ದೀನಿ. ಫಸ್ಟು ಒಂದು ಟೆಕ್ಸ್ಟ್ನ ನಾನು ಹಾಕೋತಾ ಇದ್ದೀನಿ. KGF ಒಂದು ಸತಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಆ್ಯನಿಮೇಷನು. ನೋಡಿ ಸೇಮ್ KGF ಟೆಕ್ಸ್ಟ್ ಯಾವ ರೀತಿ ಬರುತ್ತೋ ಅದೇ ಥರ ಬರ್ತಿದೆಯಲ್ವ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ಮಾಮೂಲಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಝೂಮ್ ಮಾಡ್ಕೊಂಡು ನಿಮಗೆ ಫಸ್ಟು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ, ಸೇಮ್ KGF ಟೆಕ್ಸ್ಟ್ ಬರುತ್ತೆ ಅಲ್ವ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಜಿ ಬಂದ್ಬಿಟ್ಟು ಕೆಳಗಡೆ ಇಲ್ಲಿ ಹಾಕೊಳ್ಳಿ. ಇವಾಗ ನಿಮಗೆ ಇದೇ ಟೆಕ್ಸ್ಟ್ ಬೇರೆ ಬರ್ತಿದೆ, ಇದೇ ಟೆಕ್ಸ್ಟ್ ಬರ್ತಿದೆ ಅಲ್ವಾ. ಇದು 180% ಆಗಿದೆ. KG ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ ನಾವು ಸೆಂಟ್ರಲ್ಲಿ. ಇದನ್ನು ಬಂದ್ಬಿಟ್ಟು ಸ್ವಲ್ಪ ಅಲ್ಲಿ 180% ಅಂತ ಇದೆಯಲ್ಲ, 180%ಗೆ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಜಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೊಳ್ಳಿ. ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ನಿಮ್ಗೆ ಈ ಟೆಕ್ಸ್ಟ್ ಕಾಣಿಸ್ತಿದೆ ಅಲ್ವಾ. ಏನು ಮಾಡಬೇಕು ಅಂದರೆ ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತಲ್ಲ, ಇಲ್ಲಿ ಕ್ರೋಮಾ ಕೀ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪಾಯಿಂಟರ್ ಇರುತ್ತಲ್ಲ ಅದನ್ನು ಸ್ವಲ್ಪ ನೀವು ಬ್ಲ್ಯಾಕ್ ಇದೆಯಲ್ಲ ಬ್ಲ್ಯಾಕ್ ಹತ್ರ ಸ್ವಲ್ಪ ನೀವು ನೋಡಿ, ಇಲ್ಲಿ ಬ್ಲ್ಯಾಕ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ಈಸಿಯಾಗಿ ನೋಡಿ ಅದರ ಪಕ್ಕ ಟೆಕ್ಸ್ಟ್ನ ಹಾಕ್ಬೋದು. ಓಕೆನಾ. ಇವಾಗ ಇತ್ತೀಚೆಗೆ ಕ್ರೋಮಾ ಕೀ ಸೆಲೆಕ್ಟ್ ಮಾಡಿದ್ರಲ್ಲ, ಇನ್ನು ಸ್ವಲ್ಪ ನೀವು ನೋಡ್ಕೊಂಡು ಇಂಟೆನ್ಸಿಟಿ ಸ್ವಲ್ಪ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಟೆಕ್ಸ್ಟ್ ಕರೆಕ್ಟಾಗಿ ಕಾಣಿಸಲ್ಲ. ಇಲ್ಲಿ ಫೆದರ್ ಎಡ್ಜ್ ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ಲೀನಪ್ ಎಡ್ಜ್ ಅಂತ ಇದೆ, ಇದನ್ನು ಫುಲ್ ಮಾಡ್ಕೊಂಡು ನಿಮಗೆ ಟೆಕ್ಸ್ಟ್ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಜಿ ಬಂದ್ಬಿಟ್ಟು ಸ್ವಲ್ಪ ಇದನ್ನು ಸೈಜ್ ಬಂದ್ಬಿಟ್ಟು ಬೇಸಿಕ್ ಸೈಜ್ ಬಂದ್ಬಿಟ್ಟು ಎಷ್ಟಿದೆ 180 ಇದೆಯಲ್ವ. ನಾವು ಇದನ್ನು 180 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಟೆಕ್ಸ್ಟು ಕರೆಕ್ಟಾಗಿ ಆ್ಯನಿಮೇಷನ್ ಸಿಗುತ್ತೆ. ಓಕೆನಾ. ಇದನ್ನು ಎಲ್ಲಿಗೆ ಬೇಕೋ ನಿಮಗೆ ಎಲ್ಲಿಗೆ ಬೇಕು ಪ್ರಿಫರೆನ್ಸ್ ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಈ ಥರ ಒಂದು ಆ್ಯನಿಮೇಷನ್ಸು ನಿಮಗೆ ಸಿಗುತ್ತೆ. ಎಷ್ಟು ನೀಟಾಗಿ ಸಿಗುತ್ತೆ ನೋಡಿ. ಇದು 180 ಇದೆ, ಇದು ಕರೆಕ್ಟಾಗಿ 180 ಇದೆ. ಪೊಸಿಷನ್ ಮಾತ್ರ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸೈಜ್ ಎಲ್ಲ ಸೇಮ್, ಸ್ಕೇಲ್ ಸೈಜ್ ಎಲ್ಲ ಕರೆಕ್ಟಾಗಿದೆ. ನೆಕ್ಸ್ಟು ಎಫ್ ಹಾಕಬೇಕು ಅಂದರೆ ಸೇಮ್ ಅದು ಅಷ್ಟೇ. ಎಫ್ನ ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿದೆಯಲ್ವಾ ಇಲ್ಲಿ ಎಫ್ ಇದೆಯಲ್ವ, ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಿಮ್ಮ ಇಷ್ಟ ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫ್ನ ಸೆಲೆಕ್ಟ್ ಮಾಡಿಕೊಂಡೆ ಅದು ಇದೇ ಥರನೇ ನೀವು ಟೆಕ್ಸ್ಟ್ ಇದನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ರಿಮೂವ್ ಮಾಡೋಕ್ಕಿಂತ ಮುಂಚೆ. ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಕ್ರೋಮಾ ಕೀ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸೇಮ್ ಬರುತ್ತೆ. ಅಷ್ಟು ಬೇಸಿಕಲಾಗಿ 180 ಸೆಲೆಕ್ಟ್ ಮಾಡ್ಕೊಳ್ಳಿ.
180 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಸೈಜ್ ಬರುತ್ತೆ. ಸೈಜು ನಿಮಗೆ ಇಲ್ಲಿ ಸೈಜು ನೋಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಇದು ಸ್ವಲ್ಪ ಸ್ವಲ್ಪ ಬೇಸಿಕ್ತು, ಇದು ಸ್ವಲ್ಪ ಫೆಡ್ಜ್ ಕಾಣಿಸ್ತಿಲ್ಲ. ಅದು ಸ್ವಲ್ಪ ನೋಡಿ, ಶ್ಯಾಡೋ ಯಾವ ಥರ ಬೇಕೋ. ಸ್ವಲ್ಪ ಇವಾಗ ನಿಮಗೆ ಕರೆಕ್ಟಾಗಿ ಟೆಕ್ಸ್ಟ್ ಸಿಗುತ್ತೆ. ನಿಮಗೆ ನೀಟಾಗಿ ಎಲ್ಲಿ ಪ್ಲೇಸ್ ಮಾಡ್ಕೋಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು. ಓಕೆ, ಇವಾಗ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ KGF ನೋಡಿ, ಈ ಥರ ಟೆಕ್ಸ್ಟ್ ನಿಮಗೆ ಈಸಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಒಂದು ಶಾರ್ಟ್ಕಟ್ಸ್ನ ತಿಳಿಸ್ಕೊಡ್ತೀನಿ. ಏನಂದರೆ, ನೀವು ಎಡಿಟ್ ಮಾಡ್ಬೇಕಾದ್ರೆ ಈ ಕೀಬೋರ್ಡಲ್ಲಿ J ಮತ್ತು K ಯೂಸ್ ಮಾಡ್ಕೊಂಡು ನೀವು J ಒತ್ತಿದ್ರೆ ನೋಡಿ ಈ ಕಡೆ ಬರುತ್ತೆ, L ಒತ್ತಿದ್ರೆ ಈ ಕಡೆ ಬರುತ್ತೆ, K ಒತ್ತಿದ್ರೆ ಪೌಸ್ ಆಗುತ್ತೆ. ತಿರ್ಗಾ ನೀವು ಈ ಕಡೆ ಹೋಗ್ಬೇಕು ಅಂದರೆ ಹಿಂಗೆ ಒತ್ತಿ. ಸರಿನಾ? ಓಕೆನಾ? ನೋಡಿ, 2 ಟೈಮ್ಸ್ ಇವಾಗ LL ಟೈಪ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಅದೇ ನೀವು ಈ ಥರ ಮಾಡಿದ್ರೆ ಒಂದೊಂದೇ ಕ್ಲಿಕ್, 2 ಸರಿ ಡಬಲ್ ಟ್ಯಾಪ್ ಮಾಡಿ ಒಂದೊಂದೇ ಕ್ಲಿಪ್ ಹೋಗುತ್ತೆ. ನೋಡ್ರಿ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ವೀಡಿಯೋಗೆ ಇಂಟ್ರೋ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು. ಯೂಟ್ಯೂಬ್ ವೀಡಿಯೋಸ್ಗಾಗಲಿ ಯಾವುದಕ್ಕೆ ಬೇಕಾದ್ರೂ ನೀವು ಇದನ್ನು ಇಂಟ್ರೋ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ತುಂಬ ಸೂಪರ್ ಈಸಿಯೆಸ್ಟ್ ವೇಯಲ್ಲಿ ನೀವು ಆರಾಮಾಗಿ ಇದನ್ನ ಎಡಿಟ್ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಇಂಟ್ರೋ ವಿಡಿಯೋ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಮಾಡೋದು ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.